ಈಗಾಗಲೇ ಈ ಒಂದು ಪ್ರಶ್ನೆ ಎದ್ದಿರೋದು ಸಾರ್ವಜನಿಕರಲ್ಲಿ ಸಹಜವಾಗಿ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು MG ರೋಡ್ನಲ್ಲಿ ನಡೆದಂತಹ ಒಂದು ಕೃತ್ಯಗಳೇನಿದೆ ಅದರ ಬೆನ್ನಲ್ಲೇ ಈ ಒಂದು ಕೃತ್ಯ ಒಂದು ಹೊರ ಬಂದಿರುವಂಥದ್ದು. ಕಮ್ಮನಹಳ್ಳಿಯಲ್ಲಿ ನಡು ರಸ್ತೆಯಲ್ಲಿ ಇಬ್ಬರು ಕಿಡಿಗೇಡಿಗಳು ಈ ರೀತಿಯಾದಂತಹ ಒಂದು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು, ಇದೇ ಸ್ಪಾಟ್ನಲ್ಲಿ ಒಂದು ಆಟೋ ನಿಲ್ಲುತ್ತೆ. ಆಟೋ ನಿಲ್ಲದ ಬಳಿಕ ಆ ಯುವತಿ ಏನಿದ್ದಾಳೆ, ಆ ಯುವತಿ ನಡ್ಕೊಂಡು ಬರ್ತಾಳೆ. ನಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಹಿಂದೆಯೇ ಫಾಲೋ ಮಾಡ್ಕೊಂಡು ಬಂದಂತಹ ಒಂದು ಇಬ್ಬರು ಬೈಕ್ನಲ್ಲಿ ಬಂದಂತಹ ಯುವಕರು ಏನಿದ್ದಾರೆ ಈ ಒಂದು ಜಾಗದಲ್ಲಿ ಒಂದು ಆ ಯುವತಿಯ ಮೇಲೆ ಒಂದು ಅಸಭ್ಯವಾಗಿ ಮತ್ತು ಲೈಂಗಿಕ ದೌರ್ಜನ್ಯದಂತಹ ಒಂದು ಕೃತ್ಯವನ್ನು ಎಸಗ್ತಾರೆ. ಈ ನಿಟ್ಟಿನಲ್ಲಿ ಇದೊಂದು ಪಕ್ಕ ರೂಪಿತ ಒಂದು ಯೋಜನೆ ಅಂತಲೇ ಹೇಳ್ಬೋದು, ಕೃತ್ಯ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಅವರು ಆ ಹುಡುಗಿ ಬರೋದನ್ನೇ ಕಾಯ್ತಾ ಇದ್ರು ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಈಗ ಇಲ್ಲಿದ್ದಂತಹ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಈ ರೀತಿಯಾಗಿ ಒಬ್ಬ ಯುವತಿ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಆಗಿರುವಂಥದ್ದು, ಅದು ಕೂಡ 31st ದಿನ ಹೊಸ ವರ್ಷಾಚರಣೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಈ ನಡೆದಂಥ ಘಟನೆ ಬಗ್ಗೆ ನಮಗೂ ಬೇಸರ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಒಂದು ಹೆಣ್ಮಗಳ ಮೇಲೆ ಈ ರೀತಿ ಒಂದು ಕೃತ್ಯ ಆಗಿರೋದು ತುಂಬ ಖಂಡನೀಯ. ಇದು ನಮಗೆ ಅನಿಸುತ್ತೆ ಸರ್, ಇದು ಪದೇ ಪದೇ ಈ ರೀತಿ ಘಟನೆಗಳಾಗ್ತಾ ಇರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಕಾನೂನನ್ನ ಒಂದು ಕಠಿಣ ಮಾಡಬೇಕು. ಇಂಥ ಒಂದು ಕೃತ್ಯ ನಡೆಸೋರ ಮೇಲೆ ಕಠಿಣ ಕ್ರಮಗಳನ್ನ ತಗೊಂಡಾಗ ಮಾತ್ರ ಬೇರೆಯವರಿಗೆ ಈ ರೀತಿ ಕೃತ್ಯ ಮಾಡೋದಕ್ಕೆ ಹೆದರಿಕೆ ಆಗುತ್ತೆ. ಈ ರೀತಿ ಏನಾದರೂ ಸರ್ಕಾರದ ಮಟ್ಟದಲ್ಲಿ ಕಾನೂನನ್ನ ಬದಲಾವಣೆ ಮಾಡಿ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ತಡಿಬೇಕು ಅಂತ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಸರ್ ನೋಡಿ, ಇವಾಗ ಆ ಯುವತಿಯರು ಸ್ಪಷ್ಟವಾಗಿ ಯಾರ ಭಯನೂ ಇಲ್ಲದೆ ತನ್ನ ಸ್ವೇಚ್ಛಾಚಾರವಾಗಿ ಈ ರೀತಿ ನಡ್ಕೋತಾ ಇರುವಂಥದ್ದು. ಈ ಏರಿಯಾದಲ್ಲಿ ಹಿಂದೆ ಏನಾದರೂ ಆಗಿತ್ತಾ? ನೀವು ನೋಡ್ದಂಗೆ, ನೀವು ಹಲವಾರು ವರ್ಷದಿಂದಲೂ ಕೂಡ ಇಲ್ಲಿ ನಡೆಸಿರುವಂಥದ್ದು, ಏನು ಹೇಳ್ತೀರಿ ಇದ್ರ ಬಗ್ಗೆ? ಖಂಡಿತ ಇಲ್ಲ, ಹಿಂದೆ ಯಾವುದು ಈ ರೀತಿ ಘಟನೆ ಆಗಿರಲಿಲ್ಲ. ಅವತ್ತು 31ನೇ ದಿವಸ ಹೊಸ ವರ್ಷ ಆಚರಣೆಯಲ್ಲಿ ಅವರು ಎಲ್ಲೋ ಬಹುಶಃ ಅವರ ಸ್ನೇಹಿತರು ಅಥವಾ ಎಲ್ಲೋ ಹೋಗಿ ಬಂದಿರ್ಬೋದು ಅನಿಸುತ್ತೆ. ಆ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿದೆ. ಇನ್ನೊಂದು ದೃಶ್ಯಾವಳಿಯಲ್ಲಿ ಗಮನಿಸಿದಾಗ ಆ ಘಟನೆ ನಡಿಬೇಕಾದ್ರೆ ಒಂದಷ್ಟು ಜನ ಅದನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ. ವೀಕ್ಷಣೆ ಮಾಡಿದ್ರೂ ಸಹ ಅದು ಯಾರು ಅವ್ರ ಸಹಾಯಕ್ಕೆ ಬರದೆ ಅಲ್ಲೇ ಮೂಕ ಪ್ರೇಕ್ಷರಾಗಿ ನಿಂತಿರ್ತಾರೆ. ಅದು ಕೂಡ ನಾವು ಖಂಡಿಸ್ತೀವಿ. ಒಬ್ಬ ಸಮಾಜ ಕಳಕಳೆಯಿಂದ ಬಂದು ಒಂದು ಹೆಣ್ಮಗಳನ್ನ ಕಾಪಾಡ್ಬೋದಂತ ಒಂದು ಸಂದರ್ಭ ಇತ್ತು. ಆದರೂ ಅಲ್ಲಿ ಸ್ಥಳೀಯರು ಅಲ್ಲಿ ನೋಡ್ತಾ ನಿಂತಿದ್ರು. ಅದು ಒಂದು ರೀತಿ ನಮಗೆ ಬೇಸರ ತರ್ತಾ ಇದೆ ಸರ್. ಅಷ್ಟು ಜನ ನೋಡ್ಕೊಂಡು ನಿಂತಿದ್ರು ಸರ್, ಸೊ ಇಬ್ರು ಮಾತ್ರ ಇದು ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಏನು ಹೇಳ್ತೀರಿ? ಗಾಡಿಗಳು ಆ ರೋಡಲ್ಲಿ ತುಂಬ ಬಿಸಿ ಪಾಸ್ ಆಗ್ತಾ ಇದೆ. ಅಲ್ಲಿ ಯಾರೋ ಒಬ್ರು 2 ವೀಲರಲ್ಲಿ ನಿಂತ್ಕೊಂಡು ನೋಡ್ತಾನೆ ಇದ್ದಾರೆ. ಬಟ್ ಯಾರು ಸಹಾಯಕ್ಕೆ ಬರ್ತಾಯಿಲ್ಲ. ಆ ಹುಡುಗಿ ಅಷ್ಟು ಕಿರ್ಚ್ತಾ ಇದ್ರೂ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಆ ಥರ ಇದೆ ನಮ್ಮ ಪರಿಸ್ಥಿತಿ. ಎಲ್ಲರೂ ಸ್ವಲ್ಪ ಒಗ್ಗಟ್ಟಲ್ಲಿ ಏನೋ ಒಂದು ತೊಂದರೆ ಆದರೆ ಮುಂದೆ ಬಂದರೆ ಈ ಥರ ಅದು ತಡೆ ಮಾಡ್ಬೋದು. ಯಾರು ಬರಲ್ಲ, ಅವ್ರ ಕೆಲಸ ಆಯಿತು, ಅವ್ರ ಮನೆಗಳಾಯಿತು ನೋಡ್ಕೊಂಡಿರ್ತಾರೆ. ಕಿರ್ಚಾಡಿದ್ರೂ ಯಾರು ಬರಲ್ಲ ಸಹಾಯಕ್ಕೆ. ಅದೊಂದು ಹೋಗ್ಬೇಕು. ಎಸ್, ಇದು ಇಲ್ಲಿದ್ದಂತಹ ಸ್ಥಳೀಯರ ಮಾತಾಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಕೃತ್ಯಗಳು ನಡೆದು ಕೂಡ ಅಕ್ಕಪಕ್ಕದವರು ಸುಮ್ಮನೆ ಇದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಒಂದು ಸಪೋರ್ಟ್ಗೆ ಬರಲಿಲ್ಲ ಅನ್ನುವಂಥದ್ದು. ಆದರೆ ಏನಾದರೂ ಈ ರೀತಿಯಾದಂತಹ ಕೃತ್ಯಗಳು ನಡೆದ್ರೆ ಸಾರ್ವಜನಿಕರು ಕೂಡ ಸಾಥ್ ಕೊಡಬೇಕಾಗತ್ತೆ.